ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೊತಿದ್ದೀರಾ ಅಂತ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ ನಮ್ಮ 10ನೇ ತರಗತಿ ಗಣಿತ ವಿಷಯದ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಪಾಠದ ಮೇಲಿನ 1 ಅಂಕದ ಪ್ರಶ್ನೆಗಳು ಹಾಗೂ ಬಹು ಆಯ್ಕೆ ಪ್ರಶ್ನೆಗಳು MCQs ಪ್ರಶ್ನೆಗಳನ್ನ ನಾವು ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ ಅದರ ಮುಂದಿನ ಭಾಗ 2 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ದಟ್ ನಾನು ನಿಮ್ಮ ಗಣಿತ ಟೀಚರ್ ಮೃತ್ಯುಂಜಯ. ಬನ್ನಿ ಒಂದೊಂದಾಗಿ ಪ್ರಶ್ನೆಗಳನ್ನ ನೋಡ್ಕೊತ ಹೋಗೋಣಂತ. ಸೊ ಈ 2 ಅಂಕದ ಪ್ರಶ್ನೆಗಳೊಳಗ ಮೊದಲನೇ ಪ್ರಶ್ನೆ 11ನೇದ್ದು ಏನ್ ಕೊಟ್ರು ನೋಡ್ರಿ. ಗೋಪುರದ ಪಾದದಿಂದ 30 ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನವು 30 ಡಿಗ್ರಿ ಆದರೆ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ. ಈ ತರ ಪ್ರಶ್ನೆಗಳಿಗೆ ಏನಪ್ಪಾ ಅಂದ್ರೆ ಅವ್ರು ಚಿತ್ರ ಕೊಟ್ಟಿರ್ತಾರ. ಒಂದ್ ವೇಳೆ ಚಿತ್ರ ಕೊಟ್ಟಿರ್ಲಿಲ್ಲ ಅಂತಂದ್ರೆ ದಟ್ ಅದನ್ನ ಮೊದಲು ಚಿತ್ರ ತಗೊಳ್ಳಿ, ಆ ನಂತರ ನಾವು ಲೆಕ್ಕ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣಂತ್ರಿ. ಅವ್ರೇನ್ ಹೇಳಾಕತ್ತಾರ, ಒಂದು ಗೋಪುರದ ಬಗ್ಗೆ ಹೇಳಾಕತ್ತಾರ್ರಿ. ಓಕೆ, ಸೊ ಒಂದು ಗೋಪುರ ಐತಿ. ಓಕೆ, ಗೋಪುರ ಯಾವಾಗ್ಲೂ ಇದು ಏನಾಗಿರ್ತೈತಿ ಅಂದ್ರೆ ಭೂಮಿಗೆ ಲಂಬವಾಗಿರ್ತೈತಿ. ಯಾವುದೇ ಒಂದು ಗೋಪುರ ಆಗ್ಲಿ, ಮನುಷ್ಯ ಆಗ್ಲಿ, ಕಂಬ ಆಗ್ಲಿ, ಬಿಲ್ಡಿಂಗ್ ಆಗ್ಲಿ, ಏನೇ ಒಂದು ಇದೆ ಇತ್ತಂದ್ರೂ ಸಹಿತ ಅದು ಭೂಮಿಗೆ ಲಂಬವಾಗಿರ್ತೈತಿ. ಸೊ ಈ ಗೋಪುರದ ಪಾದದಿಂದ 30 ಮೀಟರ್ ದೂರ, ಇಲ್ಲಿಂದ ಹಿಡಿದು ಏನಪ್ಪಾ ಅಂತಂದ್ರೆ 30 ಮೀಟರ್ ದೂರದೊಳಗ ಈ ನೆಲದ ಮೇಲಿಂದ ಏನಪ್ಪಾ ಅಂತಂದ್ರೆ ಏನ್ ಮಾಡಾಕತ್ತಾರಿ, ಈ ಒಂದು ಬಿಂದುವಿನಿಂದ ಏನ್ ನೋಡಾಕತ್ತಾರ, ಈ ಗೋಪುರದ ತುದಿಯನ್ನ ನೋಡಾಕತ್ತಾರ. ಅಲ್ಲಿ ಉಂಟಾಗುವ ಉನ್ನತ ಕೋನ ಎಷ್ಟೈತಿ ಅಂತಂದ್ರ 30 ಡಿಗ್ರಿ ಐತಿ. ಓಕೆ, ಇದಕ್ಕೆ ಹೆಸರು ಕೊಡೋಣ ABC. ಓಕೆ, ಸರಿ. ಹಾಗಾದ್ರೆ ಅವ್ರು ಏನ್ ಕೇಳಾಕತ್ತಾರ ಅಂತಂದ್ರೆ ಗೋಪುರದ ಎತ್ತರವನ್ನ ಕಂಡುಹಿಡ್ರಿ ಅಂತ ಕೇಳಾಕತ್ತಾರ. ಓಕೆ, ಸೊ ಗೋಪುರದ ಎತ್ತರ ಅಂತಂದ್ರೆ ನಾವು ಕಂಡುಹಿಡಿಬೇಕಾಗಿದ್ದು ಇಲ್ಲಿ AB. ಓಕೆ, ಈ ಕೋನಕ್ಕೆ ಇದು AB ಅನ್ನೋದು ಏನಂತಂದ್ರ ಅಭಿಮುಖ ಬಾಹು ಐತಿ. ಇಲ್ಲಿ ನಮ್ಗೆ ಗೊತ್ತಿರುವಂತಹ ಬಾಹು ಏನೈತಿ ಅಂತಂದ್ರ ಅದು ಪಾರ್ಶ್ವ ಬಾಹು ಐತಿ. ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಇರುವಂತಹ ಒಂದು ತ್ರಿಕೋನಮಿತಿಯ ಅನುಪಾತ ಯಾವ್ದಂತಂದ್ರ ಟ್ಯಾನ್ ಐತಿ. ಹಾಗಾದ್ರೆ ನಾವ್ ಇಲ್ಲಿ ಏನ್ ತಗೋಬಹುದು ಅಂತಂದ್ರೆ ಟ್ಯಾನ್ C ಇಸ್ ಈಕ್ವಲ್ ಟು ಅಭಿಮುಖ ಬಾಹು AB ಬಾಗ್ಲೆ ಪಾರ್ಶ್ವಬಾಹು BC. ಅಂದ್ರೆ ಇದೇನಾಗತ್ರಿ, ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಗೊತ್ತಿಲ್ಲ, ನಾವು ಅದನ್ನ ಕಂಡುಹಿಡಿಬೇಕು. ಸೊ BC ಎಷ್ಟೈತಿ ಅಂತಂದ್ರ 30 ಐತಿ. ಟ್ಯಾನ್ 30 ಡಿಗ್ರಿ ಅಂದ್ರೆ ಎಷ್ಟಾಗಿರ್ತೈತ್ರಿ? ಟ್ಯಾನ್ 30 ಅಂದ್ರೆ 1/√3 ಆಗಿರ್ತೈತಿ. ಸರಿನಾ? 1/√3 ಇಸ್ ಈಕ್ವಲ್ ಟು H ಬಾಗ್ಲೆ 30. ನಮ್ಗೆ H ಬೇಕಂದ್ರೆ 30 ಎಡಗಡೆ ತಗೊಂಡು ಹೋಗೋಣ. ಬಾಗ್ಲೆ 30 ಇದ್ದಿದ್ದು ಈ ಕಡೆ ಹೋದ್ರೆ ಏನಾಗ್ತರಿ, ಗುಡ್ಲೆ 30 ಆಗತ್ತ. ಅಥವಾ ಛೇದ ಇದ್ದಿದ್ದು ಏನಪ್ಪಾ ಅಂದ್ರೆ ಅಂಶಕ್ಕ ಹೋಗಿರ್ತೈತಿ. ಇಸ್ ಈಕ್ವಲ್ ಟು H. ಸೊ ಈಗ ನಮ್ಗೆ ಛೇದದೊಳಗ √3 ಇರಬಾರ್ದು. √3 ಇರಬಾರ್ದು ಅಂದ್ರೆ ನಾವು ಅಕರ್ಣಿಕಾರಕವನ್ನು ತಗೋತೀವಿ. ಅಂದ್ರ ಇದನ್ನ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ √3 ಗುಣಿಸ್ತೇವಿ ಮತ್ತೆ ಭಾಗಿಸ್ತೇವಿ. ಇಸ್ ಈಕ್ವಲ್ ಟು H. ಸೊ ಈಗ ನಾನು ಇದನ್ನ ಏನ್ ಮಾಡ್ತೀನಿ ಅಂದ್ರೆ 30√3 30 ಗುಣ್ಲೆ √3 ಅಂದ್ರೆ ಏನಾಗುತ್ತ್ರಿ, 30√3 ಬಾಗ್ಲೆ √3 ಇಂಟು √3 ಅಂದ್ರೆ ಏನಾಗುತ್ತ್ರಿ, √3 ವರ್ಗ ಆಗ್ತತಿ. ಇಸ್ ಈಕ್ವಲ್ ಟು H. ವರ್ಗಮೂಲ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಇಲ್ಲಿ ಏನ್ ಉಳಿತೈತಿ ಅಂದ್ರೆ 3 ಉಳಿತೈತಿ. ಸರಿ, ನಾನು ಇನ್ನೊಂದು ಸ್ಟೆಪ್ ಬರೀತೀನಿ ಇಲ್ಲಿ. ಬಾಗ್ಲೆ 3 3 3 3 30 ಇಸ್ ಈಕ್ವಲ್ ಟು H. ಅಂದ್ರೆ H ಇಸ್ ಈಕ್ವಲ್ ಟು ಏನಾಗತ್ತಿ ಅಂತಂದ್ರ 10√3 ಮೀಟರ್. ಅಂದ್ರೆ ಆ ಒಂದು ಗೋಪುರದ ಎತ್ತರ ಎಷ್ಟಾಗಿರ್ತೈತಿ ಅಂದ್ರೆ 10√3 ಮೀಟರ್ ಆಗಿರ್ತೈತಿ. ಸರಿನಾ? ರೈಟ್. ನಂತರ 12ನೆಯ ಲೆಕ್ಕ ಏನ್ ಕೊಡಾಕತ್ತಾರ ನೋಡ್ರಿ. ಸಮತಟ್ಟಾದ ನೆಲದ ಮೇಲಿರುವ ಒಂದು ನೇರ ಕಟ್ಟಡದ ತುದಿಗೆ ಅದೇ ನೆಲದಲ್ಲಿ ಕಟ್ಟಡದ ಬುಡದಿಂದ 9√3 ಮೀಟರ್ ದೂರದಲ್ಲಿರುವ ಒಂದು ಬಿಂದುವಿನಲ್ಲಿ ಉಂಟಾಗುವ ಉನ್ನತ ಕೋನವು 60 ಡಿಗ್ರಿ ಆಗಿದೆ. ಕಟ್ಟಡದ ಎತ್ತರವನ್ನ ಕಂಡುಹಿಡಿಯಿರಿ ಅಂತ ಕೇಳಾಕತ್ತಾರ. ಸರಿ, ಈಗ ನಾವೇನು 11ನೇ ಲೆಕ್ಕ ಮಾಡಿದ್ವಲ್ಲ, ಇದು ರೀತಿ ಸೇಮ್ ಅದೇ ರೀತಿಯಾದಂತಹ ಒಂದು ಲೆಕ್ಕದರಿ. ಒಂದು ಕಟ್ಟಡ ಐತಿ, ನಾವು ನೆಲದಿಂದ ಏನಪ್ಪಾ ಅಂದ್ರೆ ಆ ಕಟ್ಟಡದ ತುದಿಯನ್ನ ನೋಡಾಕತ್ತೀವಿ. ಅದು ಉನ್ನತ ಕೋನ ಎಷ್ಟು ಉಂಟು ಮಾಡಾಕತೈತಿ ಅಂತಂದ್ರ 60 ಡಿಗ್ರಿ ಉನ್ನತ ಕೋನ ಉಂಟು ಮಾಡಾಕತೈತಿ. ಆ ನಂತರ ಇನ್ನೊಂದು ಇದ್ರೊಳಗೆ ಏನ್ ಕೊಡಾಕತ್ತಾರ ಅಂತಂದ್ರ ಈ ಕಟ್ಟಡದ ಪಾದದಿಂದ ನಾವು ಎಷ್ಟು ದೂರದೊಳಗದೀವಿ ಅಂತಂದ್ರ 9√3 ಮೀಟರ್ ದೂರದೊಳಗ ಅದೇವಿ. ಸರಿನಾ? ನಂತರ ಅವ್ರ ಕಡೆಗೆ ಏನ್ ಕೇಳಾಕತ್ತಾರ ಅಂದ್ರ ಆ ಒಂದು ಕಟ್ಟಡದ ಎತ್ತರವನ್ನ ಕಂಡಿಡ್ರಿ ಅಂತ ಕೇಳಾಕತ್ತಾರ. ಸರಿನಾ? ರೈಟ್. ಇದು A ಆಗಿರ್ಲಿ, ಇದು B ಆಗಿರ್ಲಿ, ಇದು C ಆಗಿರ್ಲಿ. ನಾವಿಲ್ಲಿ ನೋಡಿದ್ವಿ ಅಂತಂದ್ರ ಇದಕ್ಕೆ ಏನ್ ವ್ಯತ್ಯಾಸ ಐತಿ ಅಂದ್ರೆ ಇಲ್ಲಿ 30 ಡಿಗ್ರಿ ಇತ್ತು, ಇಲ್ಲಿ 60 ಡಿಗ್ರಿ ಐತಿ. ಅದು ಬಿಟ್ರೆ ಎಲ್ಲಾನು ಏನಪ್ಪಾ ಅಂದ್ರೆ ಸೇಮ್ ಅದ್ರಿ. ಆ ನಂತರ ಇದ್ರ ಬೆಲೆ ಒಂದು ಬದಲೈತಿ ಅಷ್ಟೇ. ಸರಿನಾ? ಸರಿ, ಈಗ ಈ ಒಂದು ಕೋನಕ್ಕೆ ಈ ಬಾಹು ಏನಾಗ್ತದೆ ಅಂದ್ರೆ ಒಂದು ಅಭಿಮುಖ ಬಾಹು, ಇನ್ನೊಂದು ಪಾರ್ಶ್ವಬಾಹು. ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಅಂದ್ರೆ ನಾವ್ ಏನ್ ನೋಡ್ತೀವಿ ಅಂದ್ರೆ ಟ್ಯಾನ್ ನೋಡ್ತೀವಿ. ಟ್ಯಾನ್ C ಅಂದ್ರೆ ಅಭಿಮುಖ ಬಾಹು AB ಬಾಗ್ಲೆ ಪಾರ್ಶ್ವಬಾಹು BC. ಟ್ಯಾನ್ C ಅಂದ್ರೆ ಎಷ್ಟದ್ರಿ, ಟ್ಯಾನ್ 60 ಡಿಗ್ರಿ. AB ಅಂದ್ರೆ ದಟ್ ಅದು ಎತ್ತರ ನಾವು ಕಂಡುಹಿಡಿಬೇಕು. ಬಾಗ್ಲೆ BC ಅಂದ್ರೆ ಎಷ್ಟದ್ರಿ, 9/3 ಮೀಟರ್ ಐತಿ. ಸರಿನಾ? ಟ್ಯಾನ್ 60 ಅಂದ್ರೆ ಎಷ್ಟ್ರಿ, ಟ್ಯಾನ್ 60 ಅಂದ್ರೆ ಏನೈತಿ ಅಂತಂದ್ರ √3 ಅದ.
ಇಸ್ ಈಕ್ವಲ್ ಟು ಎಚ್ ಬಾಗ್ಲೆ 9√3. 9√3 ಎಡಗಡೆ ಹೋದ್ರೆ ಏನಾಗತ್ರಿ, ಏನಾಗತ್ತಂದ್ರೆ ಇಲ್ಲಿ ಬಾಗ್ಲೆ ಇದ್ದದ್ದು ಈ ಕಡೆ ಬಂದು ಏನಾಗತ್ತಂದ್ರೆ ಗುಂಡ್ಲೆ ಆಗತ್ತ. √3 ಗುಂಡ್ಲೆ 9√3 ಇಸ್ ಈಕ್ವಲ್ ಟು ಎಚ್. ಎಚ್ ಇಸ್ ಈಕ್ವಲ್ ಟು √3 ಇಂಟು √3 ಅಂದ್ರೆ ಏನಾಗತ್ರಿ, √3 ಸ್ಕ್ವೇರ್ ಆಗತ್ತ. ಹಂಗಂದ್ರೆ ಇದು ನಾವೇನ್ ಬರೆಯೋಣ, 9 ಗುಂಡ್ಲೆ √3 ಸ್ಕ್ವೇರ್ ಆಗ್ತೈತಿ. ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು ಅಂತಂದ್ರೆ ಬರೀ 3 ಉಳಿತೈತ್ರಿ. ಸರಿನಾ? 9 3 27. ಹಂಗಂದ್ರೆ ಎಚ್ ಇಸ್ ಈಕ್ವಲ್ ಟು ಎಷ್ಟು ಬರ್ತೈತಿ ಅಂದ್ರೆ 27 ಮೀಟರ್. ಅಂದ್ರೆ ಇಲ್ಲಿ ಅವ್ರು ಕೊಟ್ಟಿರುವಂತಹ ಒಂದು ಕಟ್ಟಡದ ಎತ್ತರ ಎಷ್ಟಾಗಿರ್ತೈತಿ ಅಂತಂದ್ರೆ 27 ಮೀಟರ್ ಆಗಿರ್ತೈತಿ. ಓಕೆ ರೈಟ್. ನಂತರ 13ನೆಯ ಲೆಕ್ಕ ಏನ್ ಕೊಟ್ರ ನೋಡ್ರಿ, ಚಿತ್ರದಲ್ಲಿ ತೋರಿಸಿರುವಂತೆ. ಸರಿ, ಹಾಗಾದ್ರೆ ಇಲ್ಲೊಂದು ಚಿತ್ರ ಕೊಟ್ಟಾರ. ಮೊದಲು ನಾ ಆ ಚಿತ್ರವನ್ನ ತಕ್ಕೊಂಡು ಈ ಪ್ರಶ್ನೆಯನ್ನ ಓದ್ತೀನಿ. ಏನ್ ಕೊಟ್ಟಾರ್ರಿ, ಶಂಕುವನ್ನ ಉಲ್ಟಾ ಕೊಟ್ಟಾರ್ರಿ. ಶಂಕುವನ್ನ ನೇರವಾಗಿಲ್ಲ, ಇದೇನಪ್ಪಾ ಅಂದ್ರೆ ವಿಲೋಮವಾಗೈತಿ. ಸರಿನಾ? ರೈಟ್. ಮತ್ತೆ ಏನೇನು ಕೊಟ್ಟಾರ ಇಲ್ಲಿ ಅಂತಂದ್ರೆ ಎ ಆನಂತರ ಇದ್ರದ್ದು ಎತ್ತರವನ್ನ ಇದು ಸ್ಟ್ರೇಟ್ ಲೈನ್ ಇಲ್ಲಿ ಕೊಟ್ಟಾರ. ಇದೆಷ್ಟೈತಿ ಅಂದ್ರೆ 60 ಡಿಗ್ರಿ ಕೊಟ್ಟಾರ. ಆನಂತರ ಇದು ಸಿ, ಇದು 8 ಮೀಟರ್. ಇದು ಎಷ್ಟದರಿ, ಇದು ಬಿ, ಇದು ಡಿ ಐತಿ. ಸರಿನಾ? ರೈಟ್. ಈಗ ಪ್ರಶ್ನೆಯನ್ನ ನೋಡೋಣ, ನಮ್ಗೆ ಸರಿಯಾಗಿ ಅರ್ಥ ಆಗ್ತೈತಿ. ಏನ್ ಕೊಟ್ರು ನೋಡ್ರಿ, ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಶಂಕುವಿನ ಓರೆ ಎತ್ತರ 8 ಸೆಂಟಿಮೀಟರ್. 8 ಸೆಂಟಿಮೀಟರ್ ಮೀಟರ್ 8 ಇಲ್ಲಿ ಚಿತ್ರದೊಳಗೆ ಮೀಟರ್ ಕೊಟ್ರೆ ಇದ್ರೊಳಗೆ ಸೆಂಟಿಮೀಟರ್ ಕೊಟ್ರ. ಶಂಕುವಿನ ಎತ್ತರ ಮೀಟರ್ನಾಗ ಇರಲ್ಲ, ಸೆಂಟಿಮೀಟರ್ನಾಗ ಇರ್ತೈತಿ. ಓರೆ ಎತ್ತರ 8 ಸೆಂಟಿಮೀಟರ್ ಐತಿ. ನಂತರ ಆಗಿದೆ ಅದರ ಅರ್ಧ ಅರ್ಧ ಶೃಂಗ ಕೋನವು 60 ಡಿಗ್ರಿ. ಇದು ಪೂರ್ತಿ ಏನಪ್ಪಾ ಅಂದ್ರೆ 120 ಡಿಗ್ರಿ ಐತಿ. ಅರ್ಧ ಎಷ್ಟೈತಿ ಅಂತಂದ್ರೆ 60 ಡಿಗ್ರಿ ಐತಿ. ಮುಂದ ಆದಾಗ ಶಂಕುವಿನ ಪಾದದ ವ್ಯಾಸವನ್ನು ಕಂಡುಹಿಡಿಯಿರಿ. ಪಾದದ ವ್ಯಾಸವನ್ನ ಕಂಡುಹಿಡಿರಿ ಅಂದ್ರೆ ಇಲ್ಲಿ ಏನ್ ಕಂಡುಹಿಡಿಬೇಕ್ರಿ ನಾವು, AD ಈಕ್ವಲ್ ಟು ಎಷ್ಟಾಗಿರ್ತೈತಿ ಅಂತ ಕಂಡುಹಿಡಿಬೇಕು. ಓಕೆ, ಡೈರೆಕ್ಟ್ ಆಗಿ AD ಕಂಡುಹಿಡ್ಲಿಕ್ಕೆ ಬರ್ತದ? ಇಲ್ಲ ರೀ. ನಮಗೆ ಏನ್ ಕಂಡುಹಿಡಿತೀವಿ ಅಂದ್ರೆ ಫಸ್ಟ್ ನಾವು AB ಅಳತೆಯನ್ನ ಕಂಡುಹಿಡಿತೀವಿ. AB ಅಳತೆಯನ್ನ ಕಂಡುಹಿಡಿತೀವಿ. ಈ AB ಅಳತೆಯಿಂದ ದಟ್ AD ಅಳತೆಯನ್ನ ನಾವು ಮುಂದೆ ಕಂಡುಹಿಡ್ಕೋಬಹುದು. ಓಕೆ, ಸೊ ಇಲ್ಲಿ ಏನಂತಂದ್ರೆ ABC ಅನ್ನೋದು ಏನಂತಂದ್ರೆ ಇಲ್ಲೊಂದು ಲಂಬ ಕೋನ ತ್ರಿಭುಜ ಐತಿ. ಹೌದಾ? ಸರಿ, ನಮಗ್ ಬೇಕಾಗಿದ್ದೇನು, ನಮಗ್ ಬೇಕಾಗಿದ್ದು ಏನಪ್ಪಾ ಅಂತಂದ್ರೆ AB ಅಳತೆ ಬೇಕು. AB ಅಳತೆ ಬೇಕು ಅಂತಂದ್ರೆ ಈ ಒಂದು ಲಂಬ ಕೋನ ತ್ರಿಭುಜವನ್ನ ನೋಡ್ರಿ. ಏನ್ರಿ, ABC ಲಂಬ ಕೋನ ತ್ರಿಭುಜವನ್ನ ನೋಡಿದ್ರಿ ಅಂತಂದ್ರೆ ನಮಗ್ ಗೊತ್ತಿರೋ ಕೋನ ಇದೈತಿ. ಹೌದಾ? ನಮಗ್ ಗೊತ್ತಿರುವ ಕೋನ ಇದೈತಿ. ನಮಗ ಕಂಡುಹಿಡಬೇಕಾದದ್ದು ಏನಪ್ಪಾ ಅಂತಂದ್ರೆ ಈ AB ಬೇಕು. ನಾನು ಅದನ್ನ ಏನ್ ಮಾಡ್ತೀನಿ ಅಂತಂದ್ರೆ ಅದು ತ್ರಿಜ್ಯ ಆಗೈತಿ, ಅದನ್ನ R ಅಂತ ಬರ್ಕೋತೇನ್ರಿ. ಓಕೆ, ಸೊ AB ಅಳತೆಯನ್ನ ಕಂಡುಹಿಡಿಬೇಕು. ಆ ನಂತರ ಇಲ್ಲಿ ನಮ್ಗೆ ಏನ್ ಗೊತ್ತೈತಿ ಅಂದ್ರ ಇದು ಏನಾಗೈತಿ ಅಂದ್ರೆ ಈ ಒಂದು ಲಂಬಕೋನ ತ್ರಿಭುಜದೊಳಗ ವಿಕರ್ಣ ಐತಿ. ಓಕೆ, ಅಭಿಮುಖ ಬಾಹು ಮತ್ತು ವಿಕರ್ಣ ಇರುವಂತಹ ಒಂದು ತ್ರಿಕೋನಮಿತಿ ಅನುಪಾತ ಯಾವ್ದೈತಿ ಅಂದ್ರ ಸೈನ್ ಐತಿ. ಹಾಗಾದ್ರೆ ತ್ರಿಭುಜ ABC ಯಲ್ಲಿ ಏನ್ರಿ ದಟ್ ಈಗ ನಾವು ತಗೋಬೇಕಾಗಿದ್ದೇನ್ರಿ ಸೈನ್. ಯಾಕಂದ್ರೆ ಅಭಿಮುಖ ಬಾಹು ಮತ್ತು ವಿಕರ್ಣ ಇರುವಂತಹ ಒಂದು ಅನುಪಾತ ತ್ರಿಕೋನಮಿತಿ ಅನುಪಾತ ಸೈನ್ ಸಿ ಐತಿ. ಹಂಗಂದ್ರೆ ಸೈನ್ ಸಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು AB ಬಾಗ್ಲೆ ವಿಕರ್ಣ ಅಂದ್ರೆ ಎಷ್ಟೈತ್ರಿ, ಏನದ್ರಿ AC ಅದ. ಹಂಗಂದ್ರೆ ನಾವ್ ಇಲ್ಲಿ ಏನ್ ಬರೀಬಹುದ್ರಿ, ಸೈನ್ 60 ಇಸ್ ಈಕ್ವಲ್ ಟು AB ಅಂದ್ರೆ ಎಷ್ಟದರಿ 8 ಅದ, ಬಾಗ್ಲೆ ಸಾರಿ AB ಅಂದ್ರೆ ಎಷ್ಟೈತ್ರಿ, AB ಅಂದ್ರೆ ಏನದ್ರಿ ಇಲ್ಲಿ 6 ಅದ, ಬಾಗ್ಲೆ AC ಅಂದ್ರೆ ಎಷ್ಟೈತ್ರಿ 8 ಅದ. ಸೈನ್ 60 ಡಿಗ್ರಿ ಅಂದ್ರೆ ಎಷ್ಟ್ರಿ, ಸೈನ್ 60 ಅಂದ್ರೆ √3 ಬಾಗ್ಲೆ 2. ಕರೆಕ್ಟಾ? √3 ಬಾಗ್ಲೆ 2 ಇಸ್ ಈಕ್ವಲ್ ಟು 6 ಬಾಗ್ಲೆ 8. ಸಾರಿ, 6 ಬಾಗ್ಲೆ 8. ಓಕೆ, 8 ಇಲ್ಲಿ ಛೇದದೊಳಗಿದ್ದು ಈ ಕಡೆ ಬಂದ್ರೆ ಏನಾಗ್ತಂದ್ರೆ ಗುಣಾಕಾರ ಆಗುತ್ತಾ. ಅಂದ್ರೆ ಏನಾಗತ್ರಿ, √3 ಬಾಗ್ಲೆ 2 ಗುಂಡ್ಲೆ 8 ಇಸ್ ಈಕ್ವಲ್ ಟು 6. 2 ಒಂದೇ 2, 2 4 8. R ಈಕ್ವಲ್ ಟು ಎಷ್ಟಾಗತ್ತೆ ಅಂತಂದ್ರೆ 4√3 ಸೆಂಟಿಮೀಟರ್ ಆಗಿರ್ತತಿ. ಸರಿನಾ? ಓಕೆ, R ಇಸ್ ಈಕ್ವಲ್ ಟು 4√3 ಸೆಂಟಿಮೀಟರ್ ಆಗಿರ್ತೈತಿ. ನಮ್ಗೆ ಬೇಕಾಗಿದ್ದು R ಅಲ್ರಿ, R ಅಲ್ಲ, ನಮಗೆ ಬೇಕಾಗಿದ್ದು AD ಈಕ್ವಲ್ ಟು 2R. ಯಾಕ್ರಿ, AD ಅನ್ನೋದು ವ್ಯಾಸ. ಇದು ನಮ್ಗೆ ಬಂದಿದ್ದಿಲ್ಲ ಏನಪ್ಪಾ ಅಂತ ತ್ರಿಜ್ಯ ಬಂದದ. ವ್ಯಾಸ ತ್ರಿಜ್ಯದ 2ರಷ್ಟು ಇರುತ್ತದೆ. ಹಾಗಾದ್ರೆ ನಾವ್ ಇದನ್ನ 2ರಿಂದ ಗುಣಿಸ್ತೇವೆ. ಅಂದ್ರೆ 2 ಗುಂಡ್ಲೆ 4√3 4 8√3 ಸೆಂಟಿಮೀಟರ್ ಏನಾಗಿರ್ತೈತಿ ಅಂದ್ರ ಈ ಒಂದು ಶಂಕುವಿನ ಪಾದದ ವ್ಯಾಸ ಆಗಿರ್ತೈತಿ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಟ್ ಮಾಡ್ಕೊಡ್ರಿ. ನಂತರ 14ನೇ ಲೆಕ್ಕ ಏನ್ ಕೊಟ್ರು ನೋಡ್ರಿ, ನೆಲದ ಮೇಲೆ ಒಬ್ಬ ವ್ಯಕ್ತಿಯು 40√3 ಮೀಟರ್ ಎತ್ತರವಿರುವ ಒಂದು ಗಾಳಿ ಯಂತ್ರವನ್ನು 30 ಡಿಗ್ರಿಯ ಉನ್ನತ ಕೋನದಲ್ಲಿ
ವೀಕ್ಷಿಸುತ್ತಾನೆ. ಸರಿ, ಅದನ್ನ ಚಿತ್ರ ಇಲ್ಲಿ ತಗೊಂಡ್ಬಿಡ್ತೇನೆ ನೋಡ್ರಿ. ಏನ್ರಿ, ಒಬ್ಬ ಮನುಷ್ಯ ನೆಲದ ಮೇಲೆ ನಿಂತ್ಕೊಂಡಿದ್ದಾನ. ಅವನು ಏನ್ ಮಾಡಕತ್ತಾನಂತಂದ್ರ ಒಂದು ಗಾಳಿ ಯಂತ್ರವನ್ನ, ಕರೆಕ್ಟಾ? ಸರಿ, ಒಂದು ಗಾಳಿ ಯಂತ್ರವನ್ನ, ಇದನ್ನ ಆ ಗಾಳಿ ಯಂತ್ರವನ್ನ ನೋಡಕತ್ತಾನ. ಅದ್ ನೋಡ್ಬೇಕಾದಾಗ ಎಷ್ಟು ದೂರದಿಂದ ನೋಡಕತ್ತಾನ್ರಿ? ಏನ್ರಿ, 40√3 ಮೀಟರ್ ಎತ್ತರವಿರುವ ಒಂದು ಗಾಳಿ ಯಂತ್ರವನ್ನ. ಇದ್ರ ಎತ್ತರ ಎಷ್ಟೈತಿ ಅಂದ್ರೆ 40√3 ಮೀಟರ್ ಎತ್ತರ ಐತಿ. ಈ ಇದು ಗಾಳಿ ಯಂತ್ರವನ್ನ ಅವ ಏನ್ ಮಾಡಕತ್ತಾನ ಅಂತಂದ್ರ ಒಂದಿಷ್ಟು ದೂರದಿಂದ ನೋಡಕತ್ತಾನ. ಅದರದ ಅಲ್ಲಿ ಉಂಟಾಗುವ ಉನ್ನತ ಕೋನ ಎಷ್ಟೈತಿ ಅಂತಂದ್ರ 30 ಡಿಗ್ರಿ ಐತಿ. ಸರಿನಾ? ಮುಂದೆ ಅವ್ರೇನ್ ಕೇಳಾಕತ್ತಾರ್ರಿ, ಯಂತ್ರವನ್ನು ಉನ್ನತ ಕೋನದಲ್ಲಿ ವೀಕ್ಷಿಸುತ್ತಾನೆ. ಗಾಳಿ ಯಂತ್ರದ ಪಾದ ಹಾಗೂ ವ್ಯಕ್ತಿಯ ನಡುವಿನ ಅಂತರವನ್ನ ಕಂಡುಹಿಡಿಯಿರಿ. ಸೊ ಈ ಗಾಳಿ ಯಂತ್ರ ಏನದಲ್ಲ, ಇಲ್ಲಿಂದ ಈ ಮನುಷ್ಯ ಎಲ್ಲಿ ನಿಂತಾನ್ರಿ, ಇಲ್ಲಿ ನಿಂತಾನ. ಇವರ ನಡುವಿನ ಅಂತರವನ್ನ ಕಂಡುಹಿಡಿಯಿರಿ ಅಂತಂದ್ರ ಅದನ್ನ ನಾನು ಎಕ್ಸ್ ಅಂತ ಅನ್ಕೋತೀನಿ. ಸರಿನಾ? ರೈಟ್, ಇದಕ್ಕೆ ಹೆಸರು ಕೊಡೋಣ ಎ ಬಿ ಸಿ. ಸರಿ, ಹಾಗಾದ್ರೆ ಈ 30 ಡಿಗ್ರಿಗೆ ಈ ಒಂದು ಬಾಹು, ಈ ಬಾಹು ಯಾವ ರೀತಿ ಅದಾವ್ರಿ? ಒಂದು ಅಭಿಮುಖ ಬಾಹು ಅದ, ಇನ್ನೊಂದು ಪಾರ್ಶ್ವ ಬಾಹು ಅದ. ಓಕೆ, ಸೊ ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹು ಇರುವಂತಹ ಒಂದು ತ್ರಿಕೋನಮಿತಿಯ ಅನುಪಾತ ಯಾವುದು ಅಂದ್ರೆ tan. ದಟ್ ಇಸ್ tan C is equal to ಅಭಿಮುಖ ಬಾಹು AB ಭಾಗಲೆ ಪಾರ್ಶ್ವ ಬಾಹು BC. ಅಂದ್ರೆ tan C ಅಂದ್ರೆ ಎಷ್ಟು ತಗೊಂಡ್ರಿ? tan 30 ಅಂತ ತಗೋತೀವಿ. AB ಅಂದ್ರೆ 40√3, BC ಅಂದ್ರೆ ಎಷ್ಟು ಅದರಿ? x ಅದ. tan 30 ಬೆಲೆ ಎಷ್ಟ್ರಿ? tan 30 ಅಂತಂದ್ರೆ 1/√3 ಇರ್ತೈತಿ. ಸರಿನಾ? ರೈಟ್. ಸೊ 1/√3 is equal to 40√3 ಭಾಗಲೆ x. x ಅನ್ನ ಎಡಗಡೆ ತಗೊಂಡು ಹೋಗ್ತೇನ್ರಿ, √3ನ ಬಲಗಡೆ ತಗೊಂಡು ಹೋಗ್ತೇನೆ. ಓಕೆ, ಸೊ ಇದು ಬಾಗ್ಲೆ ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗುತ್ತೆ? ಗುಂಡ್ಲೆ ಆಗತ್ತ. ಇಸ್ ಈಕ್ವಲ್ ಟು 40√3. ಇಲ್ಲಿ ಬಾಗ್ಲೆ √3 ಇದ್ದು ಬಲಗಡೆ ಬಂದ್ರೆ ಗುಂಡ್ಲೆ √3 ಆಗುತ್ತೆ. ಹಂಗಂದ್ರೆ ಏನಾಗುತ್ತೆ? ಇದು ಎಕ್ಸ್ √3 ಇಂಟು √3 ಅಂದ್ರೆ ಏನಾಗುತ್ತೆ? √3 ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ಕ್ಯಾನ್ಸಲ್ ಮಾಡ್ರಿ. ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? 40 ಗುಂಡ್ಲೆ 3 ಅಂದ್ರೆ ಎಕ್ಸ್ ಅಂದ್ರೆ ಏನ್ ಬರ್ತದ್ರಿ? 43 120 ಮೀಟರ್. ಅಂದ್ರೆ ಆ ವ್ಯಕ್ತಿ ಆ ಒಂದು ದಟ್ ಗಾಳಿ ಯಂತ್ರದಿಂದ ಎಷ್ಟು ದೂರ ಅದಾನ ಅಂತಂದ್ರ 120 ಮೀಟರ್ ದೂರದೊಳಗ ಅದಾನ. ಸೊ ನಾವಿಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರಿ ಅಂತಂದ್ರೆ ನಾ ಹೈಟ್ ಅನ್ನ ನಾ ಏನಂತ ತೊಗೊಳಕತ್ತೀನಿ ಅಂದ್ರೆ ಎಷ್ಟು ತೊಗೊಳಕತ್ತೀನಿ. ಆ ನಂತರ ಈ ಭೂಮಿಯ ಮೇಲೆ ಇರುವಂತಹ ದೂರವನ್ನ ನಾನು ಏನ್ ತಗೋತೀನಿ ಅಂತಂದ್ರೆ ಎಕ್ಸ್ ಅಂತ ತಗೋತೀನಿ. ಅಂದ್ರೆ ಇಲ್ಲಿ ಈಗ ಅಡ್ಡ ಇರೋದನ್ನ ಎಕ್ಸ್ ಅಂತ ತಗೊಳ್ಳೋಣ, ಉದ್ದ ಇರೋದನ್ನ ಎಚ್ ಅಂತ ತಗೋತಾ ಇದೀನಿ. ವಾಯ್ ಅಂತ ತಗೊಂಡ್ರೆ ಏನ್ ಸಮಸ್ಯೆ ಇಲ್ಲ. ಅಂದ್ರೆ ಆ ತರ ಇದು ಇತ್ತಂತಂದ್ರೆ ನಮಗ ಆ ಒಂದು ನೋಟೇಶನ್ ಆ ಒಂದು ಚರಾಕ್ಷರವನ್ನ ಬರೆದ್ರೆ ಅಂತಂದ್ರೆ ನಮ್ಗೆ ಸರಳ ಆಗುತ್ತೆ ಅನ್ನೋ ಸಲುವಾಗಿ ನಾವು ಆತರ ಬರಿತಾ ಇದ್ದೀವಿ. ಸರಿನಾ? ರೈಟ್. ನಂತರ 15ನೆಯ ಲೆಕ್ಕ ಏನ್ ಕೊಟ್ರು ನೋಡ್ರಿ. 50√3 ಮೀಟರ್ ಎತ್ತರ ಇರುವ ಒಂದು ಕಟ್ಟಡದ ಮೇಲಿಂದ ಏನದ ನೋಡ್ರಿ, 50√3 ಮೀಟರ್ ಎತ್ತರ ಇರೋ ಒಂದು ಕಟ್ಟಡದ ಮೇಲಿಂದ ಕಟ್ಟಡದ ಎತ್ತರ ಎಷ್ಟದರಿ? 50√3 ಮೀಟರ್ ಎತ್ತರ ಐತಿ. ಮೇಲಿಂದ ನೆಲದ ಮೇಲಿರುವ ಒಂದು ವಸ್ತುವನ್ನು ನೋಡಿದಾಗ ಉಂಟಾದ ಅವನತ ಕೋನವು 60 ಡಿಗ್ರಿ ಆಗಿರುತ್ತದೆ. ಸೊ ಇಲ್ಲಿಂದ ಏನಪ್ಪಾ ಅಂದ್ರೆ ಒಂದು ವಸ್ತುವನ್ನ ನೋಡಕತ್ತರ ಕೆಳಗ, ಇಲ್ಲಿ ಒಂದು ಅವನತ ಕೋನ ಎಷ್ಟು ಉಂಟಾಗತೈತಿ ಅಂತಂದ್ರ 60 ಡಿಗ್ರಿ ಅಂದ್ರೆ ಉಂಟಾಗತ್ತೆ. ಸರಿನಾ? ಓದಿದ್ ಸರಿ ಅದರಿ, ಬರ್ದಿದ್ ತಪ್ಪದ. ಏನ್ ತಪ್ಪದ್ರಿ? 60 ಡಿಗ್ರಿ ಕರೆಕ್ಟ್ ಅದಲ್ಲ. ಇದಲ್ಲ ರೀ ಅವನತ ಕೋನ ಅಂತಂದ್ರೆ ನಮಗ್ ಲಕ್ಷ್ಯ ಇರ್ಲಿ. ಏನಂದ್ರೆ ಈ ಅವನತ ಕೋನ ಯಾವಾಗ್ಲೂ ನಾವು ಎದರ್ಲಿಂದ ತಗೋಬೇಕಂತಂದ್ರೆ ಈ ಕ್ಷಿತಿಜ ಮಟ್ಟದಿಂದ ಕೆಳಗಡೆ ತಗೋಬೇಕು. 60 ಡಿಗ್ರಿ ಇಲ್ಲಿ ಬರಿಬೇಕ್ರಿ. ಇಲ್ಲಿ ಬರ್ಕೊಂಡ್ರೆ ನಮ್ ಲೆಕ್ಕ ತಪ್ಪಾಗ್ತೈತಿ. ಸರಿನಾ? ಸ್ವಲ್ಪ ಹುಷಾರಾಗಿರಿ. ರೈಟ್. 60 ಡಿಗ್ರಿ ಆಗಿರುತ್ತದೆ. ಹಾಗಾದರೆ ಕಟ್ಟಡದ ಬುಡದಿಂದ ವಸ್ತುವಿಗೆ ಇರುವ ದೂರವನ್ನು ಕಂಡುಹಿಡಿಯಿರಿ. ಕಟ್ಟಡದ ಬುಡದಿಂದ ವಸ್ತುವಿಗೆ ಇರುವ ದೂರವನ್ನ ಇದನ್ನ ಎಕ್ಸ್ ಅಂತ ತಗೊಳ್ಳೋಣ. ಓಕೆ, ರೈಟ್. ಸೊ ಇದು ಎ ಆಗಿರ್ಲಿ, ಇದು ಬಿ ಆಗಿರ್ಲಿ, ಇದು ಸಿ ಆಗಿರ್ಲಿ. ಈ ತ್ರಿಭುಜಗಳ ನಮ್ಗೆ ಯಾವ ಕೋನನ ಗೊತ್ತಿಲ್ಲಲ್ರಿ. ಓಕೆ, ಸೊ ಇದು 60 ಡಿಗ್ರಿ ಇರ್ತೈತೆ ಅಂದ್ರೆ ಇದು 30 ಡಿಗ್ರಿ ಆಗಿರ್ತೈತಿ. ಒಂದು ಇಲ್ಲ ಅಂದ್ರೆ ಇದು 60 ಡಿಗ್ರಿ ಆಗಿದ್ರೆ ಇದು ಎಷ್ಟಾಗಿರ್ತೈತ್ರಿ? ಇದು ಸಹಿತ 60 ಡಿಗ್ರಿ ಆಗಿರ್ತೈತಿ. ಯಾಕಂತಂದ್ರ ಅಂತರ್ಪರ್ಯಾಯ ಕೋನಗಳು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಾ ಇವೆರಡು ಸಮಾಂತರ ರೇಖೆಗಳದಾವು. ಇಲ್ಲಿ ಈ ಕೋನ ಎಷ್ಟಿರ್ತತಿ, ಈ ಕೋನನು ಅಷ್ಟ ಇರ್ತತಿ. ಅಂತರ್ಪರ್ಯಾಯ ಕೋನಗಳು ಸಮವಾಗಿರುತ್ತವೆ. ಸರಿನಾ? ಈಗ ಈ ಒಂದು ಕೋನಕ್ಕೆ ಇದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು. ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹು ಇರುವಂತಹ ಒಂದು ತ್ರಿಕೋನ ಮಿತಿ tan ಆಗೈತಿ. ಸೊ tan is equal to ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವ ಬಾಹು BC ಅಂದ್ರೆ tan 60 ಡಿಗ್ರಿ is equal to AB ಅಂದ್ರೆ 50√3 ಬಾಗ್ಲೆ. ಇಲ್ಲಿ ಲೆಕ್ಕ ಮಾಡುವಾಗ ಡಿಗ್ರಿ ಬರ್ಕೊಳಕ್ ಹೋಗ್ಬಿಡ್ರಿ, ಅದ ಅರ್ಥ ಬೇರೆ ಕೊಡ್ತತಿ. ಸೊ ಜಸ್ಟ್ 60 ಬರೆದ್ರೆ ಸಾಕು. ಇಲ್ಲಿ ಬರೆಯುವಾಗ ಏನಪ್ಪಾ ಅಂತಂದ್ರೆ ಡಿಗ್ರಿಯನ್ನ ಸರಿಯಾಗಿ ಮೆನ್ಷನ್ ಮಾಡೋಣಂತ ಬರೆಯೋಣಂತ. ಸರಿನಾ? tan 60 is equal to 50√3 ಬಾಗ್ಲೆ BC ಅಂದ್ರೆ ಗೊತ್ತಿಲ್ಲ, ಕಂಡುಹಿಡಿಯಬೇಕು. ಅದನ್ನ ಎಕ್ಸ್ ಅಂತ ತಗೊಂಡಿದೀವಿ. ಓಕೆ, tan 60 ಅಂದ್ರೆ ಎಷ್ಟ್ರಿ? tan 60 ಅಂತಂದ್ರೆ √3 is equal to
50√3 ಬಾಗ್ಲೆ ಎಕ್ಸ್. ನಾನು ನಿಮಗೆ ಪ್ರತಿ ಸಾರಿನೂ ಹೇಳ್ತೀನಿ, ನಮಗ ಟ್ಯಾನ್ 45, ಟ್ಯಾನ್ 30, ಟ್ಯಾನ್ 45, ಟ್ಯಾನ್ 60 ಈ ಮೂರು ಬೆಲೆಗಳು ಗೊತ್ತಿದ್ವು ಅಂದ್ರೆ 90% ಲೆಕ್ಕಗಳನ್ನ ನಾವು ಸಲೀಸಾಗಿ ಮಾಡ್ಬೋದು. ಹೆಚ್ಚಾನೆಚ್ಚು ಏನಪ್ಪಾ ಅಂದ್ರೆ ಇವೇ ಮೂರು ಬೆಲೆಗಳು ಇರುವಂತಹ ಲೆಕ್ಕಗಳೇ ಹೆಚ್ಚಿರ್ತಾವೆ. ನಮ್ಮ ತ್ರಿಕೋನಮಿತಿ ಅನುಪಾತ ಅಂದ್ರೆ ಈ ಮೂರು ಬೆಲೆಗಳ ಮೇಲೇನೆ ಇರ್ತೈತಿ. ಟ್ಯಾನ್ 45, ಟ್ಯಾನ್ 30, ಟ್ಯಾನ್ 45, ಟ್ಯಾನ್ 60 ಇವು ಮೂರು ಬೆಲೆಗಳು ನಮ್ ಪಕ್ಕಾ ಗೊತ್ತಿರಲಿ. ಸರಿನಾ? ರೈಟ್. ಎಕ್ಸ್ ಈ ಕಡೆ ಹೋಗ್ಲಿ, √3 ಈ ಕಡೆ ಬರ್ಲಿ, ಏನಾಗುತ್ತೆ ಇದು 50√3 ಬಾಗ್ಲೆ ಇದ್ದಿದ್ದು ಎಕ್ಸ್ ಈ ಕಡೆ ಹೋದ್ರೆ ಗುಂಡ್ಲೆ ಆಗುತ್ತಾ, ಛೇದ ಇದ್ದಿದ್ದು ಅಂಶಕ್ಕೆ ಹೋಗುತ್ತೆ. √3 ಇದು ಏನಂದ್ರೆ ಬಲಗಡೆ ಬಂದ್ರೆ ಇದೇನಂತಂದ್ರೆ ಬಾಗ್ಲೆ √3 ಆಗತ್ರಿ. √3 ಕ್ಯಾನ್ಸಲ್ ಆಗತ್ತಾ, ಅಂದ್ರೆ ಎಕ್ಸ್ ಈಕ್ವಲ್ ಟು ಏನಾಗಿರ್ತೈತ್ರಿ 50 ಮೀಟರ್ ಆಗಿರ್ತೈತಿ. ಹಾಗಾದ್ರೆ ಈ ಒಂದು ಬಿಂದು ಈ ಒಂದು ಕಟ್ಟಡದಿಂದ ಎಷ್ಟು ದೂರದೊಳಗೆ ಐತಿ ಅಂತಂದ್ರ 50 ಮೀಟರ್ ದೂರದೊಳಗ ಐತಿ. ಸರಿನಾ? ಇದನ್ನ ಪೌಸ್ ಮಾಡ್ಕೊಂಡು ಮಾಡ್ಕೊಳ್ರಿ. ಇದಿಷ್ಟು ತ್ರಿಕೋನಮಿತಿಯ ಕೆಲವು ಅನ್ವಯಗಳ ಪಾಠದ ಮೇಲಿನ 2 ಅಂಕದ ಪ್ರಶ್ನೆಗಳಾಗಿದ್ರಿ. ಮುಂದಿನ ವಿಡಿಯೋದೊಳಗ 3 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಚೆನ್ನಾಗಿ ಓದ್ಕೊಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತೀನಿ.